ಶರಣ್ರಿ ಎಲ್ರು ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಂತೀನಿ. ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರ್ಸಕ್ಕೆ ನಿಮ್ಗೆ ಅಂತಂದ್ರೆ, ಡೈಲಿ ನಿಮ್ಗೆ ನಾನು ಕೆಲ್ಸಕ್ಕೆ ಹೋಗೋದು ಬರೋದು, ಬಸ್ ಬಂತು ಅದು ಇದು ಅಂತೆಲ್ಲ ತೋರಿಸ್ತಿದ್ದೆ. ಬಟ್ ನಾನು ಇವತ್ತು ಎದ್ದಾಗಿಂದ್ರು ಏನೇನು ಕೆಲಸ ಮಾಡ್ತೀನಿ ಅಂತಲೂ ತೋರ್ಸಾಕತ್ತೀನಿ ರೀ. ಯಾಕಂದರೆ ಸ್ವಲ್ಪ ಟೈಮ್ ಇಲ್ಲ, ಕಡಿಮೆ ಟೈಮ್ ಐತಿ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನ ನಾನಿವತ್ತು ನನ್ನ ದಿನಚರಿನ ನಿಮ್ಮ ಜೊತೆಗೆ ಹಂಚ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ರೀ. ಇವತ್ತು ಸ್ವಲ್ಪ ಲೇಟಾಗೂ ಎದ್ದೆ, ಯಾಕಂದ್ರೆ ನಮ್ಮ ಯಜಮಾನ್ರು ಬಾಕ್ಸ್ ಬೇಡ ಅಂದಿದ್ರು. ಇವತ್ತು ಎಲ್ಗೋ ಮೇಡಮ್ ಅವರು ಎಲ್ಲೋ ಹೊರಗಡೆ ಹೋಗ್ಬೇಕು ಅಂದಿದ್ರೆ, ಹಂಗಾಗಿ ಬಾಕ್ಸ್ ಬೇಡ ಅಂತಂದಿದ್ರು. ಮತ್ತೆ ಸಾಯಂಕಾಲ ಬಂದು ಹೇಳಿದ್ರು, ಇಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗೈತಿ, ನಾಳೆ ಬಾಕ್ಸ್ ಬೇಕು ಅಂದರು. ನಾನು ಆ ಮೈಂಡ್ ಸೆಟ್ಟಲ್ಲೇ ಇದ್ದೆ, ಇಲ್ಲ ಬಾಕ್ಸ್ ಇಲ್ಲ, ಆರಾಮಾಗಿ ಸ್ವಲ್ಪ ಲೇಟಾಗಿ ಹೇಳೋನು, ಒಂದು 5 ಗಂಟೆ ಹಂಗೆ ಎದ್ದು ಬಿಡೋನು, ಆವಾಗ ಸರಿ ಹೋಗುತ್ತೆ, ನಾನು ರೆಡಿಯಾಗಿ ಹೋಗೋಕ್ಕೆ, ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ನಾನು ಮೈಂಡ್ ಸೆಟ್ಟಲ್ಲಿದ್ದೇನೆ ರೀ. ಬಟ್ ಅವ್ರು ನೈಟ್ ಹೇಳಿದ್ರಲ್ಲ, ಇಲ್ಲ ಕ್ಯಾನ್ಸಲ್ ಆಗೈತಿ, ನಂಗೆ ಬಾಕ್ಸ್ ಬೇಕು, ಬಾಕ್ಸ್ ಕಟ್ಟ ಅಂದರು. ಮತ್ತು ಏನು ಮಾಡೋದು ಅಂತ ಗೊತ್ತಾಗ್ಲಾರ್ಕ ಐತ್ರಲ್ಲ ಕಾಂಕ್ರೀಟ್, ಅದನ್ನ ಮಾಡೀನಿ ರೀ ಇವತ್ತು ನಾನು. ಹಂಗಾಗಿ ಸ್ವಲ್ಪ ಡೈಲಿ 1 ಅವರ್ ಬೇಗನೆ ಹೇಳ್ತಿದ್ದೆ ನಾನು. ಇವತ್ತು ಒಂದು ಸ್ವಲ್ಪ ಲೇಟಾಗಿ ಎದ್ದೀನಿ ರೀ. ಯಾಕಂದ್ರೆ ನಮಗೂ ದಿನ ಕೆಲಸ ಹೊರಗೂ ಮಾಡಿ ಇಲ್ಲಿ ಮಾಡಿ ಅಂದರೆ ಸುಸ್ತಾಗುತ್ತಲ್ಲ. ಯಾಕೋ ಇವತ್ತು ಸ್ವಲ್ಪ ಸುಸ್ತಾದಂಗೆ ಅನಿಸಿತ್ತು, ಬೇಜಾರಾಗಿತ್ತು. ಹಾಗಾಗಿ ಬೇಸರ ಒಂದು ಭಾಳ ಆಗಿತ್ತು ನೋಡ್ರಿ. ಅದಕ್ಕೆ ಸ್ವಲ್ಪ ಲೇಟಾಗಿದ್ದೆ. ಅಲ್ಲಿಗೂ ಗಡಗಡನ ರೆಡಿ ಆಗಿಬಿಟ್ಟಿನಿ ನಾನಂತರೂ. ನಡೀರಿ ನೋಡ್ಕೊಂಬರ್ರಿ ನನ್ನ ವಿಡಿಯೋ, ಇವತ್ತಿನ ದಿನ ಏನೆಲ್ಲ ಮಾಡೀನಿ ಅಂತ. ಬರ್ರಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಟ್ಟೀನಿ ರೀ. ದಯವಿಟ್ಟು ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ. ಬರ್ರಿ ಹೋಗು. ಇವಾಗ ತಾನೇ ಎದ್ದಿದ್ದೀನಿ. ಎದ್ದುಬಿಟ್ಟು ಒಂದು 5 ನಿಮಿಷ ಆಗಿತ್ತು, ಹಂಗೆ ವಿಡಿಯೋ ಮಾಡ್ಕೊಂಬಿಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡೋಕ್ಕೆ ಮುಂಚೆ ಬನ್ನಿ ಬೆಡ್ಶೀಟೆಲ್ಲ ಮಡ್ಚಿಕ್ಕನ. ಚಳಿ ಇರೋದಕ್ಕೆ ಎರಡೆರಡು ಹೊತ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿದೆ. ಇವಾಗ ಮಡ್ಚಬೇಕು. ನಿದ್ದೆ ಬರ್ತಾಯಿದೆ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ. ನಿದ್ದೆ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಮಾಡೋರು ಯಾರು? ಆಗಲೇ ಟೈಮ್ ನೋಡಿ 4:44 ಆಗಿಬಿಟ್ಟಿದೆ. ಇನ್ನು ನಾನು ರೆಡಿ ಆಗೋದು ಯಾವಾಗ, ಬಾಕ್ಸ್ ಮಾಡೋದು ಯಾವಾಗ, ಸ್ನಾನ ಮಾಡೋದು ಯಾವಾಗ? ತುಂಬಾ ಕೆಲಸ ಇದೆ. ಬನ್ನಿ ಬೇಗ ಬೆಡ್ಶೀಟೆಲ್ಲ ಮಡ್ಚಿಕ್ಬಿಟ್ಟು ಕ್ವಿಕ್ ಅಂತೇಳಿ ಎಲ್ಲ ಕೆಲಸನೂ ಮಾಡಿಬಿಟ್ಟು ಕೆಲಸಕ್ಕೆ ಹೋಗುವ. ಬೆಡ್ಶೀಟ್ ಮಡ್ಚಿದ್ದಂತೂ ಆಯಿತು. ಇವಾಗೇನಾದರೂ ಮುಖ ತೊಳೆದು ಬ್ರಷ್ ಮಾಡಿ ಬರುವ, ಸರಿನಾ? ನಾನಂತರೂ ಹೋಗಿ ಮುಖ ತೊಳ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬ್ರಷ್ ಮಾಡ್ಕೊಂಡು ಬರ್ತೀನಿ. ನೀವು ಕೂಡ ಕ್ವಿಕ್ ಅಂತ ಹೋಗಿ ಬ್ರಷ್ ಮಾಡ್ಕೊಂಡು ಬನ್ನಿ. ಚಲೋ ಜಾಯಿಂಗೆ. ಅಂತಿಂತೂ ಕಸ ಗುಡಿಸಿದ್ದಾಯಿತು. ಇನ್ನೆಲ್ಲ ಕೆಲಸನೂ ಇದೇ ಥರ ಫಟ್ ಅಂತ ಮುಗಿಸಿದ್ರೆ ಆಗೋಯ್ತು. ಬೇಗ ರೆಡಿ ಆದರೆ ಬೇಗ ಕೆಲಸಕ್ಕೆ ಹೋಗೋಕ್ಕೆ ಟೈಮ್ ಸರಿ ಹೋಗುತ್ತೆ. ಯಾಕಂದರೆ ಬಸ್ಸಿಗೆ ಹೋಗ್ಬೇಕಲ್ವ, ಹಾಗಾಗಿ ಫಟ್ ಅಂತ ಕೆಲಸ ಮಾಡ್ತಾ ಇರಬೇಕು. ಆವಾಗಲೇ ಟೈಮ್ ಪಿಕಪ್ ಆಗೋದು, ಇಲ್ಲಾಂದರೆ ಯಾವುದೂ ಆಗಲ್ಲ. ಕಸ ಗುಡಿಸಿದ್ದಾಯಿತು. ಕಸ ಗುಡಿಸಿದ ತಕ್ಷಣ ನಾನು ಫಸ್ಟು ಒಲೆನ ಕ್ಲೀನ್ ಮಾಡ್ಕೊತೀನಿ. ರಾತ್ರಿನೇ ಕ್ಲೀನ್ ಮಾಡಿರ್ತೀನಿ, ಆದರೂ ಕೂಡ ಬೆಳಗ್ಗೆನೂ ಒಂದು ಸಾರಿ ಕ್ಲೀನಾಗಿ ಒರೆಸಿ ಅದಕ್ಕೆ ಬುಟ್ಟೆ ಎಲ್ಲ ಇಕ್ಕಿ ಆಮೇಲೆ ಗ್ಯಾಸ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಇನ್ನು ಒಲೆ ಅಂದರೆ ಒಂಥರ ದೇವ್ರಿದ್ದಂಗೆ. ಆಗಿನ ಕಾಲದಿಂದಲೂ ಅಷ್ಟೇ, ಒಲೆನ ಫಸ್ಟ್ ಎದ್ದಿದ ತಕ್ಷಣ ಕ್ಲೀನ್ ಮಾಡಿ ಅದಕ್ಕೆ ಬುಟ್ಟೆಲ್ಲ ಇಟ್ಟು ರಂಗೋಲಿ ಹಾಕಿ ಆಮೇಲೆ ಒಲೆನ ಅಂಟಿಸ್ತಾ ಇದ್ದಿದ್ರು.
ಅವಾಗೆಲ್ಲ ಒಲೆಗೆ ಸೌದೆ ಒಲೆ ಇತ್ತು. ಇವಾಗೆಲ್ಲ ಸೌದೆ ಒಲೆಗಳು ನೋಡೋಕ್ಕೆ ಮಾತ್ರ ಸಿಗ್ತವೆ. ಇವಾಗ ಅದು ಕೂಡ ಅಪರೂಪ ಆಗಿದೆ. ಆ ಕಲೆ ಇದನ್ನೆಲ್ಲ ನಶಿಸಿ ಹೋಗ್ತಾ ಇದೆ. ನಾವು ಹೆಂಗೆ ಅಪ್ಡೇಟ್ ಆಗ್ತಾ ಇದೀವೋ ಅಪ್ಡೇಟ್ ಆದಂಗೆಲ್ಲನೂ ಹಳೆ ಕಾಲದ್ದೆಲ್ಲನೂ ನಶಿಸಿ ಹೋಗ್ತಾ ಇದೆ. ಬಟ್ ಆವಾಗಿನ ದಿನಮಾನದಲ್ಲಿ ಸೌದೆ ಒಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಅಡುಗೆ ಆಗಿರ್ಬೋದು, ಸೌದೆ ಒಲೆ ಆಗಿರ್ಬೋದು, ಅದೊಂದು ಒಳ್ಳೆಯ ಒಂದು ಅದ್ಭುತವಾದ ಕ್ಷಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮಮ್ಮ ಮನೇಲಿ ಇದ್ದಾಗೆಲ್ಲ, ನಾವು ಚಿಕ್ಕವರಿದ್ದಾಗೆಲ್ಲ ಸೌದೆ ಒಲೆನೇ ಇತ್ತು. ನಮಗೆ ಸ್ವಲ್ಪ ನಾಲೆಜ್ ಬಂದು, ನಮಗೆ ಸ್ವಲ್ಪ ಬುದ್ಧಿ ಬಂದಂಗೆ ನಮ್ಮ ಮನೇಲಿ ಕೂಡ ಗ್ಯಾಸೇ ಇದ್ದಿತ್ತು. ಅದರಲ್ಲೇ ಮಾಡಿ ಅದರಲ್ಲೇ ಬೆಳೆದಿದ್ದಾಗಿ ಹಾಗಾಗಿ ಸೌದೆ ಒಲೆನ ಅಂಟ್ಸೋಕ್ಕೆ ಕೂಡ ನಮಗೂ ಬರಲ್ಲ. ಗ್ಯಾಸಲ್ಲೇ ಅಡುಗೆ ಮಾಡಿ ರೂಢಿ. ಆದರೂ ನಾನು ಗ್ಯಾಸ್ ಅಡುಗೆಗಿಂತ ಸೌದೆ ಒಲೆ ಅಡುಗೆನ ನಾನು ತುಂಬಾ ಇಷ್ಟಪಡ್ತೀನಿ. ಅದರಲ್ಲಿ ಅಡುಗೆ ಮಾತ್ರ ಸೂಪರಾಗಿರುತ್ತೆ. ಹಾಗಾಗಿ ನಂಗೆ ಅದು ತುಂಬ ಇಷ್ಟ. ಗ್ಯಾಸ್ ಕ್ಲೀನ್ ಮಾಡಿಕೊಂಡು ಇಲ್ಲೆಲ್ಲ ಅಡುಗೆ ಇಡ್ತೀನಿ. ಹಾಗಾಗಿ ಅದೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಅಂತ, ಚೆನ್ನಾಗಿರುತ್ತೆ ಅಷ್ಟೇ. ಅಂತೂ ಟೈಮ್ ಐತೆ, ಬನ್ನಿ ಬೇಗ ರೆಡಿ ಆಗುವ. ಸರಿ ರೀ, ಥಂಡಿ ಭಾಳ ಐತ್ರಿ. ಯಾರು ತಣ್ಣೀರು ಸ್ನಾನ ಹತ್ರ ಮಾಡೋಕೆ ಹೋಗಬೇಡ್ರಿ. ಸುಮ್ಮನೆ ಇಲ್ದಿರೋ ರೋಗಗಳು ಬರ್ತಾವೆ, ಇಲ್ದಿರೋ ಸಮಸ್ಯೆಗಳಾಗ್ತವೆ. ಹಾಗಾಗಿ ಯಾರೂ ತಣ್ಣೀರು ಸ್ನಾನನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡ್ರಿ. ಆಯ್ತು ರೀ, ನಂಗೆ ಟೈಮ್ ಆಗುತ್ತೆ ಮತ್ತು ಡ್ಯೂಟಿಗೆ. ಫಟಾಫಟ್ ಅಂತ ನಾನು ಸ್ನಾನ ಮಾಡ್ಕೊಂಬಂದು ಅಡುಗೆ ಮಾಡ್ತೇನೆ ರೀ. ಅಡುಗೆ ಮಾಡ್ಕೇಶನ್ ಅಷ್ಟೊತ್ತಿಗೆ ಮೊಬೈಲ್ ಚಾರ್ಜ್ ಆಗಲಿ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ರೀ. ಸರಿ, ನಾನು ಹೋಗ್ತೀನಿ ರೀ. ನೋಡಿರಿ, ನಾನಿಲ್ಲಿ ಇವಾಗ ಚಳಿಗಾಲ ಆಗಿರೋದ್ರಿಂದ ನಾನು ಜಾಸ್ತಿ ಸೋಪನ್ನ ಬಳಸಲ್ಲ. ಕಡಲೆ ಹಿಟ್ಟು ಮತ್ತು ಅರಿಶಿನ ಬಳಸ್ತೀನಿ. ಯಾಕಂದ್ರೆ ಮೈ ಕೈಯೆಲ್ಲ ಒಡೆಯಲ್ಲ, ಮುಖ ಎಲ್ಲ ಒಡೆಯಲ್ಲ ಅಂಥೇಳಿ ಇಲ್ಲಿ ನಾನು ಅರಿಶಿನ ಮತ್ತು ಕಡಲೆ ಹಿಟ್ಟನ್ನ ಬಳಸ್ತಾಯಿದ್ದೀನಿ. ನೀವು ಕೂಡ ಬಳಸಿ, ಚೆನ್ನಾಗಿರುತ್ತೆ. ಮೈ ಕೈ ಎಲ್ಲ ಒಡೆಯೋದಿಲ್ಲ. ಇದು ನನಗೆ ಸೆಟ್ಟಾಗಿದೆ, ನಾನು ಮಾಡ್ತೀನಿ ರೀ. ನಾನು ಜಳಕ ಮಾಡಿಕೊಂಡು ಬಂದು ಅಡುಗೆ ಮಾಡಿಬಿಟ್ಟೆ ಡೈರೆಕ್ಟಾಗಿ. ಯಾಕಂದ್ರೆ ಟೈಮ್ ಆಗೋಗಿತ್ತು, ನಾನು ಬೇರೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಹಾಗಾಗಿ ಬರ್ರಿ ನಾನು ಏನು ಅಡುಗೆ ಮಾಡೀನಂತ ತೋರಿಸ್ತೀನಿ ನಿಮ್ಗೆ. ನೋಡಿರಿ, ಕಾಂಕ್ರೀಟ್ ಮಾಡೀನಿ ನಾನಿಲ್ಲಿ. ಟೈಮ್ ಆಗಿತ್ತರಲ್ಲ, ಬೇಗ ಮಾಡಬೇಕು ಅಂಥೇಳಿ. ಯಾಕಂದರೆ ಇವತ್ತು ಅತ್ತೆ ಇಲ್ಲ, ಪೂಜೆ ನಾನೇ ಮಾಡಬೇಕು. ಅತ್ತೆ ಇದ್ದರೆ ಅತ್ತೆ ಪೂಜೆ ಮಾಡ್ಕೊಳ್ಳೋರು ಪಾಪ. ಹಾಗಾಗಿ ಬೇಗ ಮಾಡಬೇಕು, ಕ್ವಿಕ್ಕಾಗಿ ಏನಾದರೂ ಅಂಥೇಳಿ ಕಾಂಕ್ರೀಟ ನೆನಪಾಗಿದ್ದು. ಹಾಗಾಗಿ ನಾನು ಇದನ್ನ ಮಾಡೀನಿ. ಬರ್ರಿ ಪಟ್ಟ ನಂಗೆ ಬಾಕ್ಸಿಗೆ ಹಾಕ್ಬಿಡೋಣ ನಮ್ಮ ಯಜಮಾನ್ರಿಗೆ. ಇದನ್ನ ನೋಡಿರಿ, ನಾನಿಲ್ಲಿ ಬಾಕ್ಸ್ ಅವರಿಗೆ ಕಟ್ಟಿದ್ದಾಯಿತು. ಪಾಪ ಇವತ್ತು 2 ಟೈಮ್ಗೂ ಇದೆ ಕಾಂಕ್ರೀಟೇ. ಏನು ಮಾಡಲಿ, ಸ್ವಲ್ಪ ಟೈಮ್ ಆಯಿತು. ಹಾಗಾಗಿ ಇದನ್ನೇ ಮಾಡಿದ್ದೀನಿ. ಇವತ್ತೊಂದು ದಿನ ಅವ್ರು ಇದನ್ನೇ ತಿನ್ಕೊಳ್ಳಿ. ಅದ್ರ ಜೊತೆಲಿ ಅವ್ರಿಗೆ ಮಜ್ಜಿಗೆ ಕೂಡ ಒಂದು ಬಾಟ್ಲು, ಅದ್ರ ಜೊತೆಲಿ ಅವ್ರಿಗೆ ಒಂದು ಬಾಟ್ಲು ಮಜ್ಜಿಗೆ ಕೂಡ ನಾನು ಇಲ್ಲಿಟ್ಟಿದ್ದೇನೆ ರೀ. ಇದು ಅದು ಎರಡು ಅವ್ರು ತಿನ್ಕೊಳ್ಳಿ. ನಾನು ಅದ್ರ ಜೊತೆಲಿ ಸ್ವಲ್ಪ ಬಿಸಿನೀರನ್ನು ಕುಡ್ಕೊಂಡ್ಬಿಡ್ತೀನಿ ರೀ. ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋದ್ರಿಂದ ದೇಹಕ್ಕೂ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಇದನ್ನು ಮಾತ್ರ ಡೈಲಿ ಬಿಸಿನೀರು ಕುಡಿತೀನಿ. ನಾನು ಡೈಲಿ ರೊಟೀನ್ ಏನಂತ ಇವತ್ತು ನೋಡ್ಕೊಂಬಿಡ್ರಿ ನೀವು, ಹೆಂಗಿರುತ್ತೆ ಏನು ಅಂತ. ಬರೀ ಟೈಮಿಲ್ಲ, ನಾನು ರೆಡಿ ಆಗ್ಬೇಕು ಬೇಗ ಅಂತ ಹೋಗೋಣ. ಅವರಿಗೆ ಬಾಕ್ಸ್ನ ರೆಡಿ ಮಾಡಿದ್ದಾಯ್ತು ರೀ. ನಾನು ಇಲ್ಲ, ಅವ್ರ ಬ್ಯಾಗ್ ರೆಡಿ ಆಯಿತು. ಇವಾಗ ನಾನು ರೆಡಿ ಆಗ್ತೀನಿ, ಬನ್ನಿ. ಅವ್ರ ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಯ್ತು ರೀ. ನಾನಿಲ್ಲಿ ಒಂಚೂರು ಬಾಕ್ಸಿಗೆ ಕ್ಯಾರೆಟ್ ಹಲ್ವ ತೊಗೊಂಡೇನಿ ರೀ. ಸುಮ್ಮನೆ ಸ್ವಲ್ಪ ಇವತ್ತು ಲೇಟ್ ಆಗುತ್ತೆ ಕೆಲಸದಿಂದ ಬರೋದು. ಹಾಗಾಗಿ ಅದಕ್ಕೋಸ್ಕರ ಸ್ವಲ್ಪ ನಾನಿಲ್ಲಿ ಕ್ಯಾರೆಟ್ ಹಲ್ವ ತೊಗೊಂಡ್ರಿ. ಯಾಕಂದ್ರೆ ಹೊಟ್ಟೆ ಏನಾರು ಹಸಿದ್ರೆ ಸ್ವಲ್ಪ ತಿನ್ಕೊಳ್ಳೋಣ ಅಂಥೇಳಿ ಕ್ಯಾರೆಟ್ ಹಲ್ವ ತೊಗೊಂಡೀನಿ ರೀ. ಫಸ್ಟಿಗೆ ನಾನು ಹಿಮಾಲಯ ಕ್ರೀಮ್ ಹಾಕ್ಕೊತೀನಿ ರೀ. ನನ್ನ ಫೇಸಿಗೆ ಇದೇ ಸೂಟೇಬಲ್ ಆಗುತ್ತೆ. ಹಾಗಾಗಿ ನಾನು ಈ ಕ್ರೀಮ್ನ ಹಾಕ್ಕೊತೀನಿ ರೀ. ನಾವೆಲ್ಲ ಸಿಂಪಲ್ ಬೇಗ ಕೈಯಿಂದನೇ ಎಲ್ಲ ಇದು ಮಾಡೋದು. ಅದ್ರ ಜೊತೆಗೆ ಸ್ವಲ್ಪ ಪೌಡ್ರ್,
ಗಜಲ್ ಹಾಕೊಂಡಿದ್ದಾಯಿತು. ಲಿಪಾಮ್ ಒಂದು 5 ನಿಮಿಷ ಅದು ಡ್ರೈ ಆಗಲಿ. ನಾನು ಅಷ್ಟೊತ್ತಿಗೆ ಕುಂಕುಮನ ಹಚ್ಕೊಂಡ್ಬಿಡ್ತೀನಿ ರೀ. ತಲೆ ಕೂಡ ಬಚ್ಕೊಂಡ್ಬಿಡೋಣ. ಬೇರೆ ಹಾಗೂ ಬೇಗ 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 ಬೇಗ. ನೋಡ್ರಿ, ನಾ ಏನೇ ಎಲ್ಲ ಟೈಮೂ ನಾನು ನಾರ್ಮಲ್ ಹೇರ್ ಸ್ಟೈಲ್ ಇದು ಒಂದ ಅಂಥೇಳಿ ಫಿಕ್ಸ್. ಈ ಹೇರ್ ಸ್ಟೈಲ್ ಬಿಟ್ಟರೆ ನಾ ಬೇರೆ ಹೇರ್ ಸ್ಟೈಲ್ ಮಾಡೋಕ್ಕೆ ಹೋಗಲ್ರಿ. ಸುಮ್ಮನೆ ಯಾಕೆ ಯಾವಾಗಲೂ ಒಂದೇ ಥರ ಇರಬೇಕು ಅನ್ನೋದೇ ನನ್ನ ಆಸೆ. ಹೇರ್ ಫಾಲ್ ಅಂತೂ ತುಂಬ ಆಗ್ತೈತೆ. ಆಲೋವೆರಾ ಹಾಕ್ತೀನಿ, ಆದರೂ ಕೂಡ ಹೇರ್ ಫಾಲ್ ಆಗುತ್ತೆ. ಯಾಕಂದ್ರೆ PCOD ಐತಿ ಅದಕ್ಕೆ. ಅಂತ ಇಂತ ಆಯಿತು. ಲಾಸ್ಟಲ್ಲಿ ಈ ಲಿಫ್ಟಿಗೆ ಒಂದು ಹಾಕ್ಬಿಟ್ರೆ ಆಗೋಯ್ತು ನೋಡ್ರಿ. ಇವತ್ತು ಸೇಮ್ ಮೊನ್ನೆ ಇಟ್ಟಿರೋದೆ ಒಲೆ. ಇದು ನನ್ನ ಫೇವ್ರೇಟ್. ಈ ಥರ ಜುಮ್ಕಿ ನನಗೆ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಈ ಥರ ಜುಮ್ಕ ಎಲ್ಲ. ವಾಚ್ ಒಂದು ಹಾಕ್ಕೊಂಡ್ಬಿಡೋಣ್ರಿ, ಟೈಮ್ ಆಗಿಬಿಡುತ್ತೆ. ಹಾಗೆ ಹೋಯ್ತ್ರಿ ಟೈಮ್. ಎಷ್ಟು ನೋಡಕತ್ತಿರಲ್ಲ ನೋಡ್ರಿ, 5:50 ಹಾಗೇ ಹೋಯ್ತು ನಾನು ರೆಡಿ ಆಗೋಷ್ಟು. ಇನ್ನು ನಾನು ಇಲ್ಲಿಂದ ಗೇಟ್ ಹೋಗಬೇಕು, ಅಲ್ಲಿಂದ ಮತ್ತು ಆ ಕಡೆ ಹೋಗ್ಬೇಕ್ರಿ ನಾನು. ಯಪ್ಪ, ಯಾಕೆ ಇಷ್ಟು ಕಷ್ಟಪಡ್ಬೇಕು ಹೆಣ್ಮಕ್ಳಂದ್ರೆ? ನಮಗೆ ಬೆಲೆ ಸಿಗ್ಬೇಕಂದ್ರೆ ನಾವು ದುಡಿಬೇಕ್ರಿ ಅಷ್ಟ. ಅಂದ್ರನ ಹೆಣ್ಣಿಗೆ ಬೆಲೆ. ಇಲ್ಲ ಅಂದ್ರೆ ದುಡ್ದಿಲ್ಲ ಮನೇಲಿದ್ದರೆ ಯಾರೂ ಬೆಲೆ ಕೊಡಲ್ಲ. ಮನೇಲಿರೋರು ಬೆಲೆ ಇಲ್ಲ ಅಂತಲ್ಲ, ಮನೇಲಿದ್ದು ಕೆಲಸ ಮಾಡಿದ್ರು ಅವರಿಗೆ ಏನು ಮಾಡಿ ಅಂತ ಹೇಳ್ತಾರೆ. ಅದು ಹೊರಗೋಗಿ ಸುಮ್ಮನೆ ಹೊರಗೋಗಿ 1,000 ರೂಪಾಯಿ ತೊಗೊಂಬರ್ರಿ, ಹೊರಗಿಂದ ಕೆಲಸ ಮಾಡ್ಕೊಂಬರ್ತಾಳಕ್ಕಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಷ್ಟ ಹೊರಗೆ ದುಡಿಬೇಕ್ರಿ. ಚಲೋ ಜಂಗೆ ಬರ್ರಿ, ಟೈಮ್ ಆಯಿತು, ಹೋಗುನು. ಇನ್ನು ಹೋಗುವ ಟೈಮ್ ಆಯಿತು, ಬೇಗ ಹೋಗುವ. ಬೀಗ ಹಾಕ್ಬೇಕು ಮನೇಲಿ. 1 ಸೆಕೆಂಡ್ ನೋಡ್ರಿ, ಎಷ್ಟು ಕತ್ಲೈತಂದ್ರೆ ಇನ್ನು ಈ ಕತ್ಲೊಳಗೆ ಹೋಗೋದ ಒಂದು ಅಂಜಿಕೆ ರೀಪ್ಪ. ಕೆಟ್ಟ ಅಂಜಿಕೆ ಬರ್ತೈತೆ. ಅದ್ರಾಗ ಈ ಥಂಡಿ ಬೇರೆ ಅವನು.
ಬರ್ರಿ ಬರ್ರಿ ಹೋಗುನು ಬರ್ರಿ. ನಮ್ಮ ರಾಣಿ ನಿಂತ ಕೆಳಗಡೆ ತೋರಿಸ್ತೀನಿ. ಬಂದಿದ್ದಾಯ್ತು ರೀ ಮೇನ್ ರೋಡಿಗೆ. ಇನ್ನು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ ಬರಬೇಕಷ್ಟೆ ನೋಡಿರಿ. ಈ ರೂಟಲ್ಲಿ ಬಸ್ ಬರುತ್ತೆ ಮತ್ತು ಇಲ್ಲಿ ಮೇನ್ ರೋಡಿಂದ ಬಸ್ ಬರ್ತಾವೆ. ಆ ಕಡೆ ಬಸ್ಸುಗಳು ಸಿಗೋದು ರೇರ್, ಕಡಿಮೆ. ಬಟ್ ಇದೇ ಸಿಗೋದು ಜಾಸ್ತಿ. ಈ ಬಸ್ಸಿಗೆ ಹೋಗೋದೇ ನಾನು ಜಾಸ್ತಿ. ಬೇಗ ಬಸ್ ಬಂದರೆ ಹೊರಟೋಗ್ಬಿಡೋಣ. ಮಂಜು ನೋಡ್ರಿ ಹೆಂಗೈತೆ. ವಾ, ಮಂಜು ನೋಡೋಕ್ಕೆ ಒಂಥರ ಖುಷಿ. ಬಟ್ ಇಷ್ಟು ಬೆಳಗ್ಗೆ ಎದ್ದು ಬರಬೇಕಲ್ಲ. ಹೋಗ್ತಾ ಈ ಮಂಜು ಎಷ್ಟೊಂದು ಆಗ್ತಾಯಿದೆ ನೋಡ್ರಿ. ಅವಾಗೇ ಇಷ್ಟಿರಲಿಲ್ಲ, ಆಲ್ಮೋಸ್ಟ್ ಇವಾಗ ಎಷ್ಟೊಂದು ಆಗ್ಬಿಟ್ಟೈತೆ. ಮತ್ತು ಬೆಳಕಾಗಿಲ್ಲ, ಬಟ್ ಇಲ್ಲಿ ಲೈಟ್ಸ್ ಇರೋದ್ರಿಂದ ಹಂಗೆ ಕಾಣಿಸ್ತೈತೆ ಅಷ್ಟೇ. ಈ ಕಡೆ ಎಲ್ಲ ಗೊತ್ತಾಗಲ್ಲ, ಈ ಕಡೆ ನೋಡಿ ಗೊತ್ತಾಗುತ್ತೆ ಮಂಜು ಎಷ್ಟಿದೆ ಅಂತ. ಬಸ್ ಬಂತು. ಹೋಗ್ಲಿ ಬಿಡು, ಹೆಂಗೂ ಎದ್ದೊಳ್ತೀಯಲ್ಲ, ಅಲ್ಲಿಗೆ ಬರ್ತೀನಿ ಅವಾಗ. ಮುಂದೆ ಕರೀತವ್ರು. ನಾನು ಇಲ್ಲೇ ಕುತ್ಕೊಂಡ್ಬಿಟ್ಟೆ ವಿಡಿಯೋ ನೋಡಿಕೊಂಡು. ಅದಕ್ಕೆ ಟಿಕೆಟ್ ಕೊಡಿ. ಎಲ್ಲಿ ಕೊಡ್ತೀರಾ? ಚಳಿ ಒಳಗಡೆ ಬಾ ಏನು ಮಾಡೋಕ್ಕೂ ಆಗಲ್ಲ ರೀ, ನಿಜವಾಗ್ಲೂ ಸಖತ್ ಚಳಿ ಐತೆ ಇವತ್ತು. ಅದರಲ್ಲಿ ನಾನು ಬೇರೆ ಜರ್ಕಿನ್ ಹಾಕ್ಕೊಳ್ಳಿಲ್ಲ. ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಶೆಕೆ ಆಗುತ್ತೆ ಅಂಥೇಳಿ ಜರ್ಕಿನೇ ಹಾಕ್ಕೊಳ್ಳಿಲ್ಲ, ಹಾಗೆ ಬಂದೆ. ಇವಾಗ ಗೊತ್ತಾಗ್ತಾ ಇದೆ ಜರ್ಕಿನ್ ಯಾಕೆ ಬಿಟ್ಟು ಬಂದೆ ಅಂತ. ರೋಡು ಸೇಮ್ ರೋಡ್. ಎಷ್ಟು ಚೆನ್ನಾಗೈತಲ್ವ ಈ ರೋಡು, ನೋಡೋಕ್ಕೆ ಎರಡು ಕಣ್ಣು ಸಾಲದು. ಈ ಥರ ಶಾಂತವಾಗಿರಬೇಕು. ಆದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಗಿಜಿ ಗಿಜಿ ಅಂತಿರ್ತೈತೆ. ಟ್ರಾಫಿಕ್ಕು, ಆ ಹಾರ್ನು, ಆ ಗಾಡಿಗಳು, ಯಪ್ಪ. ನೋಡಿದ್ರಲ್ಲ ಇವತ್ತಿನ ಕತೆ ಹೆಂಗಿತ್ತು ಅಂತ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.